ಯಾವಾಗಲೂ ಒಂದೇ ಥರ ವೀಡಿಯೋಸ್ ಹಾಕ್ತಾಯಿದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ರೆಸಾರ್ಟ್ಗೆ ಹೋಗಿದ್ನಲ್ಲ, ಅದ್ರದ್ದು ಎಕ್ಸ್ಪೀರಿಯನ್ಸು ಮತ್ತು ಡೀಟೇಲ್ಸ್ ಹೇಳೋಣ ಅಂತ ಬಂದಿದ್ದೀನಿ. ಯಾವುದು ಅಂದರೆ, ಈ ಹಸಿರಿನ ಸಂತೆಯೊಳಗೆ ನಾನು ಹುಡುಕಿಕೊಂಡು ಹೊರಟೆ ಈ ಅಬಿ ವ್ಯಾಲಿ ರೆಸಾರ್ಟಿನ ಕಡೆಗೆ. ಸೊ ನಾವು ಬಂದಿರೋದು ಇವತ್ತು ಅಬಿ ವ್ಯಾಲಿ ರೆಸಾರ್ಟ್. ಸೊ ಇದು ಸಕಲೇಶ್ಪುರದ ಹತ್ರ ಇರೋದು. ಸೊ ನಾವು ಹೋಗಿ ಫಸ್ಟು ಚೆಕ್ ಇನ್ ಆದ್ವಿ. ಹೋದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ರೆಸಾರ್ಟ್ ಫುಲ್ ಗ್ರೀನರಿ ಆಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಅದನ್ನೇ ಹೇಳಿದ್ದು, ಈ ಹಸಿರಿನ ಸಂತೆಯೊಳಗೆ ಅಂತ ಹೇಳಿದ್ದು. ಅಷ್ಟು ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಫ್ಯಾಮಿಲಿ ಕಾಟೇಜಸ್ಸು ಮತ್ತು ಕಪಲ್ ಕಾಟೇಜಸ್ ಎಲ್ಲ ಇದೆ. ಸೊ ನಾವು ಸ್ಟೇ ಆಗಿದ್ದು ಬಂದು ಫ್ಯಾಮಿಲಿ ಕಾಟೇಜಸ್ಸು. ಆಮೇಲೆ ನೋಡ್ತಾ ಇದ್ದೀರಾ, ಎಷ್ಟೊಂದು ಕಾಫಿ ಪ್ಲ್ಯಾಂಟೇಷನ್ ಇದೆ, ಹಾಗೆ ಮೆಣಸಿನ ಗಿಡಗಳಿದೆ. ಸೊ ಮಧ್ಯಾಹ್ನ ಆಗಿತ್ತಲ್ಲ, ಹೇಗಿದ್ರು ಲಂಚ್ ಟೈಮ್ ಅಂತ ನಾವು ಫಸ್ಟು ಊಟಕ್ಕೆ ಹೋದ್ವಿ. ಸೊ ಫುಡ್ ಬಗ್ಗೆ ಹೇಳೋಂಗೆ ಇಲ್ಲ, ಯಾಕೆಂದರೆ ತುಂಬ ಚೆನ್ನಾಗಿದೆ. ವೆಜ್ಜು ಮತ್ತು ನಾನ್ ವೆಜ್ ಆಪ್ಷನ್ ಎರಡೂ ಇತ್ತು. ಸೊ ಏನೇನು ಇತ್ತು ನೋಡೋಣ ಬನ್ನಿ. ಸೊ ಚಪಾತಿ ಇತ್ತು, ಅದಕ್ಕೆ ಒಂದು ಕರ್ರಿ, ಗೋಬಿ ಇತ್ತು, ವೆಜ್ ಪಲಾವ್ ಮತ್ತು ಬೀನ್ಸ್ ಪಲ್ಯ, ರೈಸು, ಪುದೀನ ಚಿಕನ್ ಮತ್ತು ಚಿಕನ್ ಕರ್ರಿ. ಸೊ ನನಗೆ ಪುದೀನ ಚಿಕನ್ ತುಂಬ ಇಷ್ಟ ಆಯಿತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಊಟ ಮಾಡಿಕೊಂಡು ನಾವು ನಮ್ಮ ಫ್ರೆಶ್ ಅಪ್ ಆಗೋದಕ್ಕೆ ಕಾಟೇಜ್ ಸೈಡ್ ಬಂದ್ವಿ. ಸೊ ಇದು ನಾವು ಸ್ಟೇ ಆಗಿದ್ದು ಕಾಟೇಜು. ಇದು ಔಟ್ಸೈಡ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದೆ. ಸೊ ಇಲ್ಲಿ ರೂಮ್ಸ್ ಎಲ್ಲ ತುಂಬ ಹೈಜೀನ್ ಆಗಿದೆ. ನಾವು ಪರ್ ರೇಟ್ ಪೇ ಮಾಡಿದ್ದು 3150. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಜಿಪ್ಲೈನ್ ಆಡೋಣ ಅಂತ ಹೊರಟ್ವಿ. ಸೊ ಇಲ್ಲಿ ನಮಗೆ ಮಡ್ ವಾಲಿಬಾಲ್ ಇತ್ತು, ಇಂಡೋರ್ ಗೇಮ್ಸ್ ಇತ್ತು, ರೈನ್ ಡ್ಯಾನ್ಸು ಮತ್ತು ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ಸೊ ಇಲ್ಲಿ ನೀರು ಕಮ್ಮಿ ಆಗಿರೋದ್ರಿಂದ ನಮಗೆ ಮಡ್ ವಾಲಿಬಾಲು ಅದೆಲ್ಲ ಆಡೋದಕ್ಕಾಗಲಿಲ್ಲ. ಮತ್ತು ಬೋಟಿಂಗು ಇತ್ತಂತೆ, ಅದು ಕೂಡ ಆಡೋದಕ್ಕಾಗಲಿಲ್ಲ. ಸೊ ಎಲ್ಲ ಕಾಟೇಜಸ್ ಪಕ್ಕ ಈ ಥರ ಒಂದು ಸ್ವಿಂಗ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಅನಿಸುತ್ತೆ ನನಗೆ ಅದು. ಜಿಪ್ಲೈನ್ ನೋಡ್ತಾ ಇರ್ಬೋದು ನೀವು, ಡಿಸ್ಟೆನ್ಸು ಕೂಡ ತುಂಬ ದೊಡ್ಡದಾಗಿದೆ, ಚೆನ್ನಾಗಿತ್ತು. ಮತ್ತು ಇದು ಹ್ಯಾಂಗಿಂಗ್ ಬ್ರಿಡ್ಜು, ಇದ್ರದ್ದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು. ಅದು ನೀರು ಅದ್ರ ಕೆಳಗಡೆ ಯಾವಾಗಲೂ ಹರಿತಾ ಇರುತ್ತೆ. ಅದು ಬಂದು ಅಬ್ಬಿಗುಂಡಿ ಫಾಲ್ಸ್ಗೆ ಸೇರುತ್ತಂತೆ ಅದು. ಸೊ ಇದು ಬಂದು ಡೈನಿಂಗ್ ಹಾಲು, ಅದು ಕೂಡ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದರು. ಮೇಲ್ಗಡೆ ಹೋದರೆ ಇಂಡೋರ್ ಗೇಮ್ಸ್ ಇದೆ, ನೆಕ್ಸ್ಟು ಫ್ರಂಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಇಲ್ಲೂ ಕೂಡ ಸುತ್ತಮುತ್ತ ನೋಡೋಕ್ಕೆ ತುಂಬ ಪ್ಲೇಸಸ್ ಇದೆ. ಬಟ್ ನಾವು ಬೆಟ್ಟದ ಭೈರವೇಶ್ವರ ಮತ್ತು ಅಬಿ ಫಾಲ್ಸಿಗೆ ಹೋಗಿದ್ವಿ ಅಷ್ಟೇ. ಸೊ ಆಲ್ಮೋಸ್ಟ್ ನಾವು ರೆಸಾರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಈ ನೇಚರ್ ನೋಡಿಕೊಂಡು. ಏಕೆಂದರೆ ಸುತ್ತ ಗ್ರೀನರಿ ಇದೆ, ಮತ್ತು ಆ ಪಕ್ಷಿಗಳ ಶಬ್ದ ಮತ್ತು ಚಿಲ್ ವೆದರು. ಈ ಪ್ಲೇಸ್ ಬಿಟ್ಟು ಹೋಗೋಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ರೆಸಾರ್ಟ್ ಕೂಡ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿತ್ತು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಮಗೆ ಬೋಂಡಾ, ಕಾಫಿ, ಟೀ ಇತ್ತು. ಬೋಂಡಾ ಕೂಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಸೊ ಅಲ್ಲೇ ಪ್ಯಾರೆಟ್ಗಳೆಲ್ಲ ಇತ್ತು, ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸೊ ಇಂಡೋರ್ ಗೇಮ್ಸ್ ಬಂತು ನಿಮಗೆ ಫೂಸ್ಬಾಲು, ಸ್ನೂಕರು ಮತ್ತು ಬ್ಯಾಡ್ಮಿಂಟನ್, ಕೇರಮ್, ಟೇಬಲ್ ಟೆನ್ನಿಸ್ ಇದೆಲ್ಲ ಇತ್ತು ಕೂಡ. ನೈಟ್ ಡಿನ್ನರ್ ಬಂದು ಪೊಟ್ಯಾಟೊ ಫ್ರೈ ಇತ್ತು, ಟೊಮೆಟೊ ರೈಸ್ ಮತ್ತು ಒಂದು ಸ್ವೀಟ್ ಕೂಡ ಮಾಡಿದ್ರು, ಅದು ಕೂಡ ಚೆನ್ನಾಗಿತ್ತು ಟೇಸ್ಟು. ರೈಸು, ರಸಮ್ಮು ಮತ್ತು ಅಕ್ಕಿ ರೊಟ್ಟಿ, ಫಿಶ್ಶು, ಹಾಗೆ ಹೆಗ್ ಕರಿ ಇತ್ತು. ತುಂಬ ಸ್ಪೈಸಿಯಾಗಿತ್ತು, ಚೆನ್ನಾಗಿತ್ತು. ಸೊ ಫೈರ್ ಕ್ಯಾಂಪ್ ಹಾಕಿದ್ರಲ್ಲ, ಸೊ ಮ್ಯೂಸಿಕ್ ಎಲ್ಲ ಇತ್ತು, ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ನೈಟಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ರೆಸಾರ್ಟು, ಬಿಕಾಸ್ ಲ್ಯಾನ್ ಹತ್ರ ಎಲ್ಲ ಲೈಟ್ ಹಾಕಿದ್ರಲ್ಲ, ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ಡೇ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಡೇದು ಕ್ಲಿಪ್ಪಿಂಗ್ ಇದು. ಸೊ ಬೆಳಗ್ಗೆ ಎದ್ದು ಕಾಫಿ ಕುಡಿದು, ಬ್ರೇಕ್ಫಾಸ್ಟಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇತ್ತು, ಕಟ್ ಫ್ರೂಟ್ಸ್ ಎಲ್ಲ ಇಟ್ಟಿದ್ದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಚೆಕ್ಔಟ್ ಆದ್ವಿ. ಸೊ ನನಗಂತೂ ರೆಸಾರ್ಟ್ ತುಂಬಾ ಇಷ್ಟ ಆಯಿತು. ತುಂಬ ಪ್ಲೇಸಸ್ ಇದೆ, ಬಟ್ ನಾವು ಹೋಗಿದ್ದೆ 2 ಪ್ಲೇಸಸ್ ಆದ್ದರಿಂದ ನಾವು ರೆಸಾರ್ಟಲ್ಲೇ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.